ಅತಿ ಸುಲಭವಾಗಿ ಪಡ್ಡನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉದ್ದಿನಬೇಳೆ 100 ಗ್ರಾಮು, ಮೆಂತ್ಯಕಾಳು 2 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ 3 ಟೇಬಲ್ ಸ್ಪೂನು, ಅವಲಕ್ಕಿ 4 ಟೇಬಲ್ ಸ್ಪೂನು. ಇವು 4 ಸೇರಿ ಒಂದಕ್ಕೆ ಹಾಕ್ಕೋಬೇಕು. ನೆನೆ ಹಾಕ್ಕೋಬೇಕು. ಫಸ್ಟಿಗೆ ಒಂದು 4 ಅವರ್ ನೆನೆಯಬೇಕು. ಅಕ್ಕಿ ಕೂಡ ಅಷ್ಟೇ, 2 kg ಅಕ್ಕಿ ಹೇಳ್ತಾಯಿದ್ದೀನಿ ನಾನು. 2 kg ಅಕ್ಕಿಗೆ ನಾವು ಅಷ್ಟೊಂದು ಐಟಮ್ ತೊಗೋಬೇಕು. ಅಕ್ಕಿನೂ ನೆನೆಯಬೇಕು 4 ಅವರು. ಫಸ್ಟಿಗೆ ಅಕ್ಕಿನ ರುಬ್ಕೋಬೇಕು. ಜಾಸ್ತಿ ನೀರು ಹಾಕ್ಬಾರ್ದು, ನಾರ್ಮಲಾಗಿ ಅದಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೋಬೇಕು ಅಷ್ಟೇ. ಇವಾಗ ಮೆಂತ್ಯಕಾಳು, ಅವಲಕ್ಕಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದಕ್ಕೆ ಹಾಕ್ತಾಯಿದ್ದೀನಿ. ಅದು ಕೂಡ ರುಬ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಮಾತ್ರ ರವೆ ಥರ ಇರಬೇಕು. ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಪಡ್ಡು. ಲೈಟಾಗಿ ಸಣ್ಣ ರವೆ ಬರ್ತಲ್ಲ, ಅದಕ್ಕಿಂತ ಸ್ವಲ್ಪ ಲೈಟ್ ರವೆ ಇರಬೇಕು. ಏನೇನು ಮಿಕ್ಸ್ ಮಾಡ್ಕೋಬೇಕು ನೋಡೋಣ. ಈಗ ಈರುಳ್ಳಿ ತೊಗೊಂಡಿದ್ದೀನಿ 2, ಮತ್ತು ಉಪ್ಪು ತೊಗೊಂಡಿದ್ದೆ 1 ಟೇಬಲ್ ಸ್ಪೂನಷ್ಟು, ಮತ್ತು ಜೀರಿಗೆ, ಕೊತ್ತಂಬರಿ ಮತ್ತು ಕರಿಬೇವು. ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ಚಿಕ್ಕ ಮಕ್ಕಳು ಇಲ್ಲಾಂದರೆ ಮಕ್ಕಳು ಕಡಿತಾರಲ್ಲ, ಆವಾಗ ಖಾರ ಬಿಡುತ್ತೆ. ಅದು ಸಲುವಾಗಿ ನೀವು ಮುಂಚೆನೇ ಏನು ಮಾಡಬೇಕು, 1/4 ಟೇಬಲ್ ಸ್ಪೂನಷ್ಟು ಮತ್ತು ಸೋಡಾ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಬ್ಬಿ ಬರುತ್ತಂತೆ. ಪಡ್ಡಿನ ಹಿಟ್ಟು ರುಬ್ತೀವಲ್ಲ, ರುಬ್ಬಾದ್ಮೇಲೆ 8 ಅವರ್ ಅದಕ್ಕೆ ರೆಸ್ಟಿಗೆ ಬಿಡಬೇಕು. 8 ಅವರ್ ಆದಮೇಲೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪಡ್ಡು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕು ನಾವು ಈ ಹಿಟ್ಟಿಗೆ. ಫಸ್ಟಿಗೆ ಈರುಳ್ಳಿ ಅದೆಲ್ಲ ತೋರಿಸಿ ಒಂದೇ ಸಾರಿ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೋಬೇಕು. ಇದಕ್ಕೆ ನಾವು ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಅಂದರೆ ಈ ಥರ ಇರಬೇಕು ನೋಡಿ, ಯಾವ ಥರ ಇದೆ ಈ ಥರ ಇರಬೇಕು. ಇದು ಹಿಟ್ಟು ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ, ಕಲ್ಲು ಥರ ಆಗಿಬಿಡುತ್ತೆ ಪಡ್ಡು. ಸ್ವಲ್ಪ ಅಳಕಾಗಿ ಇರಬೇಕು. ಇವಾಗ ನೋಡಿ ಪಡ್ಡು ಹಾಕ್ತಾಯಿದ್ದೀನಿ. ಮುಂಚೆನೇ ಕಾಯಕ್ಕೆ ಇಟ್ಟಿದ್ದೀನಿ ಹಂಚನ್ನು. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ, 2 ಎಣ್ಣೆ ಅಲ್ಕು. ಎಲ್ಲದಕ್ಕೂ 2 ಎಣ್ಣೆ ಹಾಕೊಂಡ್ಬಿಟ್ಟು ನಮಗೆ ಮುಂಚೆ ಮಾಡೋಕ್ಕೆ ಬಂದಿಲ್ಲ, ಅಸಲಾಗಿ ಇದು ಮಾಡೋಕ್ಕೆ ಬಂದಿಲ್ಲ ಅಂತ ಬಿಟ್ಟು ಹತ್ಕೊಂಡೆಲ್ಲ ಈ ಥರ ಆಗಿದೆ ನಮ್ಮ ಪಡ್ಡಿನ ಹಂಚು. ತುಂಬ ಸರಿ ಟ್ರೈ ಮಾಡಿದ್ರೂ ಬಂದಿಲ್ಲ. ನೀವು ಸರಿಯಾದ ಅಳತೆಯನ್ನು ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಪಡ್ಡು. ನೋಡಿ ಯಾವ ಥರ ಬರುತ್ತೆ. ಆಮೇಲೆ ನಾವು ಮಾಡೋಕ್ಕಿಂತ ಒಂದು 2 ಅವರ್ ಮುಂಚೆನೇ ಈರುಳ್ಳಿಯಿಂದ ಎಣ್ಣೆ ತೊಗೋಬೇಕು. ಒಳ್ಳೆಣ್ಣೆ ತೊಗೊಂಡ್ಬಿಟ್ಟು ಹಚ್ಕೋಬೇಕೆಲ್ಲ ಚೆನ್ನಾಗಿ ಹೆಂಚಿಗೆ, ಅವಾಗ ಅದು ಅಂಟ್ಕೊಳ್ಳೋದು. ನಾವು ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆಮೇಲೆ ಫುಲ್ ಹಾಕ್ಬಾರ್ದು, ಮುಕ್ಕಾಲು ಭಾಗ ಮಾತ್ರ ಹಾಕ್ಕೋಬೇಕು ನಾವು ಪಡ್ಡಿನ ಹಿಟ್ಟು. ಇವಾಗ ಕ್ಲೋಸ್ ಮಾಡ್ಕೊತಾ ಇದ್ದೀವಿ ಒಂದು 30 ಸೆಕೆಂಡ್ ಅಷ್ಟು ಟೈಮು. 30 ಸೆಕೆಂಡ್ ಕ್ಲೋಸ್ ಮಾಡಬೇಕು, ಆಮೇಲೆ ಓಪನ್ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ನಮ್ಮದು. ಈಗ ಓಪನ್ ಮಾಡ್ಕೊಂಡು ಮತ್ತೆ ತಿರುಗಿಸ್ಬೇಕು. ಇದಕ್ಕೆ ಆ ಥರ ತುಂಬ ಈಸಿಯಾಗಿ ಮಾಡಿದ್ವಿ ನಾವು. ಈ ಥರ ಎಲ್ಲ ತಿರುಗಿಸ್ಕೋಬೇಕೆಲ್ಲ ಅಷ್ಟು. ತಿರುಗಿಸ್ಕೊಂಡು ಮತ್ತೆ ಒಂದು 2 ನಿಮಿಷನ ಮುಚ್ಚಬೇಕು. ಮತ್ತೆ ಒಂದು 10 to 20 ಸೆಕೆಂಡ್ ಮುಚ್ಚಿಬಿಟ್ಟು ಓಪನ್ ಮಾಡಿ ಆಮೇಲೆ ತಕ್ಕೋಬೇಕು. ಪಡ್ಡು ಎಲ್ಲ ಚೆನ್ನಾಗಿ ಬೈದಿರುತ್ತೆ. ನಮ್ಮಂದರೆ ತುಂಬ ಸುಲಭವಾಗಿ ಮಾಡಿದ್ದೀವಿ ನಾವು ಪಡ್ಡು. ಎರಡು kg ಹಾಕ್ಕೊಂಡ್ರೆ ನಿಮಗೆ ಸುಮಾರು ಇಲ್ಲಾಂದ್ರೆ ಒಂದು 100 ಪಡ್ಡು ಆಗಿಬಿಡುತ್ತೆ. 100-120 ಪಡ್ಡು. ಮತ್ತು 2ನೇ ಬ್ಯಾಚ್ ಹಾಕೋತಿದ್ದೀನಿ ನಾನು ಇವಾಗ. ಎಲ್ಲದಕ್ಕೂ 2 ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಹಂಚು ಜಾಸ್ತಿ ಕಾದಿರಬಾರ್ದು, ಮೀಡಿಯಮಾಗಿ ಕಾದಿರ್ಬೇಕು. ಜಾಸ್ತಿ ಕಾದ್ರೂ ಚೆನ್ನಾಗಿ ಬರೋಲ್ಲ, ಅಂಟ್ಕೊಂಡು ಬಿಡುತ್ತೆ ಅಲ್ಲಿ. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, ಫುಲ್ ಆಗಬಾರ್ದು. ಉಬ್ಬುತ್ತೆಲ್ಲ ಪಡ್ಡು ಮತ್ತು ಅಲ್ಲಿ ಗ್ಯಾಪ್ ಎಲ್ಲ ಫಿಲಪ್ ಆಗಿಬಿಡುತ್ತೆ.
ಎಲ್ಲದಕ್ಕೆ ಹಾಕ್ಮೇಲೆ ಮತ್ತೆ ಒಂದು 30 ಸೆಕೆಂಡ್ ಕ್ಲೋಸ್ ಮಾಡ್ಕೋಬೇಕು. ಇದು ಮುಚ್ಚೋಣ. 30 ಸೆಕೆಂಡ್ ಆದಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ತಿರುಗಿಸ್ಕೋಬೇಕು. ನೋಡಿ ನಮ್ಮ ಪಡ್ಡು ಯಾವ ಥರ ಬರ್ತಿದೆ. ನೀವು ಮೆಂತ್ಯ ಕಾಳು ಹಾಕಿದ್ರೆ ಚೆನ್ನಾಗಿ ಕೆಂಪೆಲ್ಲ ಬರುತ್ತೆ, ರೆಡ್ ಆಗುತ್ತೆ. ಸಕ್ಕರೆ ಎಲ್ಲ ಹಾಕೋಕೋಗ್ಬಾರ್ದು ಪಡ್ಡಿಗೆ. ಸಕ್ಕರೆ ಹಾಕೊಂಡ್ರೆ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಮೆಂತ್ಯ ಕಾಳು ಸ್ವಲ್ಪ ಹಾಕೋಬೇಕು ನಾವು ಅಷ್ಟೇ. ಇನ್ನೂ ಬೇಕಾದ್ರೆ ರೆಡ್ ಮಾಡ್ಕೋಬೋದು, ಇದಕ್ಕೆ ಆಗುತ್ತೆ, ಹತ್ತಲ್ಲ. ಮತ್ತೆ ಒಂದು 30 ಸೆಕೆಂಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 30 ಸೆಕೆಂಡ್ ಮತ್ತೆ ಓಪನ್ ಮಾಡ್ಕೋತೀವಿ. ನೀವು ಈ ಥರ ಎಣ್ಣೆಯಲ್ಲೇ ಮಾಡಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಬಾಕ್ಸಿಗೆ ಹಾಕೋಸೋಕ್ಕೆ, ಸ್ಕೂಲಿಗೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟಾಗುತ್ತೆ ಸೋಡಾ ಕಡಿಮೆ ಮಾಡಿ, ಸ್ವಲ್ಪ ಬೇಕಾದ್ರೆ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮಗೆ ಉಬ್ಬು ಬರುತ್ತೆ ಮತ್ತು ಸ್ಮೂತ್ ಕೂಡ ಆಗುತ್ತೆ. ಸ್ವಲ್ಪ ಜಾಸ್ತಿ ಹಾಕೋಬೇಕು, ಮತ್ತು ಓವರಾಗಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ನೋಡಿ ಯಾವ ಥರ ಬರ್ತಾಯಿದೆ ನಮ್ಮ ಪಡ್ಡು. ತುಂಬ ಅಂದರೆ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಬಂತು. ನಮಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಕೊಡ್ತು. ಆಮೇಲೆ ಆಗ್ತಾ ಮಾಡ್ತಾ ಹೋದಂಗೆಲ್ಲ ಐಡಿಯಾಗಳು ಬಂದಂಗೆ ಆ ಐಡಿಯಾನೇ ನಿಮ್ಗೆ ಹೇಳ್ತಾ ಇದ್ದೀವಿ. ಇಂಪ್ಲಿಮೆಂಟ್ ಮಾಡಿಬಿಟ್ಟು ಟೋಟಲಾಗಿ ತುಂಬ ಸುಲಭವಾಗಿ ಮಾಡಿ ಮನೆಯಲ್ಲೇ. ಸ್ವಲ್ಪ ಆಮೇಲೆ ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೆಂಪಾಗಿ ಬೇಯುತ್ತೆ. ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸಾಂಬಾರು ಮನೆಯಲ್ಲೇ ಮಾಡಿರೋದು ಮಧ್ಯಾಹ್ನ ಅನ್ನಕ್ಕೆ, ಮತ್ತು ಚಟ್ನಿ ಮತ್ತು ಪಡ್ಡಿಗೆ ಅಥವಾ ಒಂದು ಚಟ್ನಿ ಮಾಡಿ. ಆ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಪುಟಾಣಿ ತೊಗೊಂಡಿದ್ದೀವಿ, ಕಡಲೆಪಪ್ಪು ಅಂತಾರೆ, ಅದೊಂದು 2 ಮುಷ್ಟಿಯಷ್ಟು ತೊಗೊಂಡಿದ್ದೀವಿ. ಕೊತ್ತಂಬರಿ ತೊಗೊಂಡಿದ್ದೀವಿ, ತೆಂಗಿನಕಾಯಿ ತೊಗೊಂಡಿದ್ದೀವಿ, ಒಂದು 6 ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಮತ್ತು 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀವಿ. ಇಷ್ಟು ತೊಗೊಂಡು ಮಾಡಬೇಕು, ರುಬ್ಕೋಬೇಕು ನಾವೆಲ್ಲ. ಅದಕ್ಕೆ ಮಿಕ್ಸಿ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಒಂದು 4 ರಿಂದ 5 ಹೆಸರು ಸಾಕೋದಕ್ಕೆ. ಅರ್ಧ ತೆಂಗಿನಕಾಯಿಗೆ ಮತ್ತು 2 ಹಿಡಿ ಮುಷ್ಟಿಗೆ ಹೇಳ್ತಾಯಿದ್ದೀನಿ. 2 ಮುಷ್ಟಿ ಕಡಲೆಪಪ್ಪು ತೊಗೊಂಡು ಹಾಕ್ತಾಯಿದ್ದು. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ಮೀಡಿಯಮ್, ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಚೆನ್ನಾಗಿ ರುಬ್ಬುತ್ತೆ, ಚೆನ್ನಾಗಿ ಸಣ್ಣ ಕೂಡ ಆಗುತ್ತೆ. ಅರ್ಧ ಗ್ಲಾಸ್ ನೀರು ಹಾಕೋ, ಮತ್ತು ಸ್ವಲ್ಪ ಹುಣಸೆಹಣ್ಣು ಒಂದು 2 ಎಲೆ ಅಷ್ಟು ಹುಳಿಗೆ ಅದು ಒಗ್ಗರಣೆ ಹಾಕ್ಕೋಬೇಕು. ಆ ಚಟ್ನಿಗೆ ನಾವು ಅದು ರುಬ್ಕೊಂಡ್ರೆ ನಮಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಒಣಗಿರೋ ಬೆಳಗ್ಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ರೆ ಇಷ್ಟು ಹಾಕ್ಕೊಂಡ್ರೆ ಒಗ್ಗರಣೆ ಕೂಡ ಆಯಿತು. ಆ ಒಗ್ಗರಣೆನ ಚಟ್ನಿ ರುಬ್ಬಿರ್ತಿಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಚಟ್ನಿ ರುಬ್ಕೊಂಡು ಸಣ್ಣವಾಗಿ ಯಾವ ಥರ ಒಂದು ಚಟ್ನಿನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕ್ಬಿಟ್ಟು. ಎಲ್ರಿಗೂ ಧನ್ಯವಾದಗಳು.